ನಮಗೆ ಒಂದು 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 ಕುಟುಂಬ ಹೇಗಿರಬೇಕು ಅನ್ನೋದನ್ನ ಮನೆಯಲ್ಲೇ ಹೇಳ್ಕೊಡ್ತಾ ಇದ್ರು, ಮನೆಯಿಂದನೇ ಹೇಳ್ತಾ ಇದ್ರು, ಮನೆಯಲ್ಲಿ ಶಾಲೆಯಿಂದ ಮನೆಯಲ್ಲಿಂದನೇ ಆಗ್ತದೆ ಕುಟುಂಬ ಹೇಗಿರ್ಬೇಕು. ಎಷ್ಟು ಮಟ್ಟಿಗೆ ಅಂತಂದ್ರೆ ನಮ್ಮ 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 ಕುಟುಂಬಕ್ಕೆ ಕೆಟ್ಟ ಹೆಸರು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಮಕ್ಕಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ನಾನು ಕೇಳಿದ್ದೀನಿ ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನೋದು. ಯಾವ ಇದರಿಂದಲೂ ಸಹ ಕುಟುಂಬಕ್ಕೆ ಹೆಸರಿರ್ತಕ್ಕಂಥ ಕುಟುಂಬಕ್ಕೆ ಕೆಟ್ಟದ್ದನ್ನ ಹೆಸರನ್ನ ತರದೇ ಇರೋ ಹಾಗೆ ಬದುಕಿಸ್ಬೇಕು, ಒಳ್ಳೆ ಹೆಸರನ್ನ ತರುವ ಹಾಗೆ ಬದುಕಿಸ್ಬೇಕು. ಸಂತೋಷ ಅಂತಂದ್ರೆ ನಾನು ಮೊನ್ನೆನೂ ಹೇಳಿ, ನಿನ್ನೆ 2 ದಿವಸ ಮತ್ತೆ ಹೇಳಿದೆ ನಮ್ಮ ಪ್ರಭಾಕರ್ ಭಟ್ ಹತ್ರ, ನಿಮ್ಮ ಶಾಲೆ ಒಂದು ಮಾದರಿ ಶಾಲೆ ಆಗಬೇಕು ನಮ್ಮ ದೇಶದಲ್ಲಿ. ಯಾಕೆಂತಂದ್ರೆ ಇಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದೀರ, ಸಂಸ್ಕಾರ. ಆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಶಾಲೆಯಲ್ಲೂ ಆಗಬೇಕು, ಮನೆಯಲ್ಲೂ ಶಾಲೆಯಲ್ಲೂ ಆಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಆಗಬೇಕಲ್ಲ, ಪರಿಸರ ಬರಬೇಕಲ್ಲ. ಆ ಪರಿಸರ ನಿರ್ಮಾಣ ಆಗುವುದು ಅದು ದೇಶವನ್ನು ಆಳ್ತಕ್ಕಂಥ ಯಾವ ಸರ್ಕಾರ ಇದೆ ಅವರ ಮುಖಾಂತರ ಅದು ಆಗಬೇಕು. ಮನೆಯಲ್ಲಿ ಬದಲಾವಣೆ, ಮನೆಯಲ್ಲಿ ಸಂಸ್ಕಾರ ಕೊಡಬೇಕು, ಶಾಲೆಯಲ್ಲೂ ಸಂಸ್ಕಾರ ಕೊಡಬೇಕು. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಸರವನ್ನು ಸಹ, ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಸಹ, ಪರ್ಮಿಷನ್ ಅಂತ ಹೇಳ, ಪರ್ಮಿಷನ್ ಸಹ ಗೌರ್ಮೆಂಟ್ ಕಡೆಯಿಂದ ಸಿಗಬೇಕು ಅಲ್ವಾ. ನನಗೆ ಗೊತ್ತಿದೆ, ನಿಮ್ಗೇನಾದ್ರು ಮುಂಚೆ ನಾವು ಶಾಲೆಯಲ್ಲಿರುವಾಗ ಎಷ್ಟು ವಿಜೃಂಭಣೆಯಿಂದ ಗಣಪತಿ ಪೂಜೆ ಮಾಡ್ತಾ ಇದ್ವಿ, ಮೆರವಣಿಗೆ ತಗೊಂಡು ಹೋಗ್ತಾ ಇದ್ವಿ. ಮಾತ್ರ ಅಲ್ಲ, ಸರಸ್ವತಿ ಪೂಜೆ ಮಾಡ್ತಾ ಇದ್ವಿ. ಸರಸ್ವತಿ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಹೇಳ್ತಾ, ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಹೇಳ್ತಾ ಇರೋದು, ಆ ಶಾಲೆಯಲ್ಲಿ ಮಾಡ್ತಾ ಇದ್ರು. ಪ್ರೈವೇಟ್ ಶಾಲೆಯಲ್ಲಿ ಮಾಡ್ತಾ ಇದ್ದೇನೆ, ಗೌರ್ಮೆಂಟ್ ಶಾಲೆ ಮಾಡ್ತಾ ಇದ್ವಿ. ನಮಗೆ ಎಷ್ಟು ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ. ಈಗ ಮಾಡಕ್ಕೆ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯ ಮೂಲಕ ನಾವು ಮೇಲೇಳಬೇಕು ಅಂತ. ಆ ರೂಟ್ ಎಲ್ಲಿರ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಸಂಸ್ಕೃತಿಯಿಂದ ಬರಬೇಕು. ಅದು ಎಲ್ಲಿಂದ ಆಧ್ಯಾತ್ಮಿಕತೆ? ಅದು ಮನೆಯಿಂದ ಬರಬೇಕು. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ರಾಷ್ಟ್ರ ವ್ಯಕ್ತಿಯನ್ನ ನಿರ್ಮಾಣ ಆಗ್ಬೇಕು ಅಂತಿದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ, ತಂದೆ ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಸಹ ಅವರು ಆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ಮಕ್ಕಳ ಮುಂದೆ ಇಡಬೇಕು, ಜೀವನ ಮೂಡಬೇಕು. ನಮ್ಮ ಪೂರ್ವಿಕರೆಲ್ಲರೂ ಸಹ ಆಧ್ಯಾತ್ಮಿಕ ಮೇರು ಶಿಖರವನ್ನ ತಲುಪಿದವರು. ಹಾಗಾಗಿ ಆಧ್ಯಾತ್ಮಿಕ ಅಧಿಷ್ಠಾನದಿಂದ ಕುಟುಂಬದಲ್ಲಿ ಬರಬೇಕು. ಹೆಚ್ಚಿಕೊಳ್ತಾ ಇದ್ದಾರೆ, ಈಗ ಹೆಚ್ಚೆತ್ತಿದ್ದಾರೆ. ಯಾವ ಶಕ್ತಿಯೂ ಸಹ ಭಾರತವನ್ನ ಇನ್ನು ತೆಗೆಯಕ್ಕೆ ಆಗುವುದಿಲ್ಲ. ಅಂತ ಶ್ರೇಷ್ಠ, ಹಿಂದಿಗಿಂತಲೂ ಶ್ರೇಷ್ಠವಾದ ಭಾರತ ಮೂಡಿ ಬರುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂತ ಭಾರತ ನಿರ್ಮಾಣ ಆಗೋದು ಯಾವಾಗ ಅಂತಂದ್ರೆ ಕುಟುಂಬದಿಂದ. ಅಂತ ಕುಟುಂಬದ ಬಗ್ಗೆ, ಕುಟುಂಬದಲ್ಲಿ ಏನೆಲ್ಲ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ಗೋಷ್ಠಿಯನ್ನ ನಮ್ಮ ಕದಂಪಾಡಿಯವರು ನಿಮಗೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ನಮ್ಗೆ ಎಲ್ಲರೂ ಶುಭಾಶಯವನ್ನು ನೋಡುತ್ತಾ, ಜೈ ಭಾರತ್ ಮಾತಾ. ಅವರ ದಿವ್ಯ ಚಕ್ಷುಗಳಿಗೆ ಕಂಡದ್ದು ಅದು ಲಿಪಿಬದ್ಧ. ಆ ಎತ್ತರಕ್ಕೆ ಈ ದೇಶದ ಋಷಿಮುನಿಗಳು ಹೋಗಿದೆ. ಎಲ್ಲರ ದೃಷ್ಟಿಯು ಬಹಳ ಎತ್ತರಕ್ಕೆ ಹೋಗುವಂಥದ್ದು. ಹಿಂದಿನ ಕಾಲದ ಋಷಿಮುನಿಗಳ ಉದ್ದೇಶ ಏನಿತ್ತು? ಭದ್ರವಿಚ್ಛಂದ ವಿಷಯ, ಒಳ್ಳೆಯದನ್ನು ಅಪೇಕ್ಷೆ ಮಾಡುವಂಥ ಋಷಿಗಳು.
ಸ್ವರ್ವಿದ ಎಲ್ಲವೂ ಗೊತ್ತಿದ್ದವರಿಗೆ ಅವರು ಭಗವಂತನ ಧ್ಯಾನ ಮಾಡ್ತಾ ಇದ್ರು. ಎಲ್ಲರಿಗೂ ಒಳ್ಳೆದಾಗಬೇಕು ಅಂತ. ಅಷ್ಟು ಮಾಡಿದ ನಂತರ ಮುಂದಿನ ವಾಕ್ಯ ಹಾಗೆ ಮಾಡಿದ್ದರಿಂದ ಏನಾಗ್ತದೆ, ತತ್ತೋ ರಾಷ್ಟ್ರಂ ಬಲಂ ಓಜಸ್ಸ ಜಾತ. ರಾಷ್ಟ್ರಕ್ಕೆ ಶಕ್ತಿ ಬಂತು, ಓಜಸ್ಸು ಬಂತು, ತೇಜಸ್ಸು ಬಂತು. ಆ ಎತ್ತರಕ್ಕೆ ನಮ್ಮ ದೇಶ ಏರಬೇಕು ಅಂತಿದ್ರೆ ಈ ದಿವ್ಯ ಚಕ್ಷುವಿನಿಂದಾಗಿ ಬರಬೇಕು. ಅಂತಹ ದಿವ್ಯ, ಉದಾಹರಣೆಗೆ ಕುವೆಂಪುರವರು ರಾಮಾಯಣ ದರ್ಶನ ಬರೆದಲ್ಲ, ಅದು ಬರೆದದ್ದು ಅಂತ ಹೇಳುವುದಕ್ಕಿಂತ ದಿವ್ಯ ದರ್ಶನಕ್ಕೆ ಕಂಡದ್ದು ಅಂತ. ಬಸವಣ್ಣನವರ ವಚನಗಳಿರ್ಬೋದು, ಅಕ್ಕಮಾದೇವಿ ವಚನಗಳಿರ್ಬೋದು, ಇದೆಲ್ಲವೂ ಈ ರೀತಿಯ ದಿವ್ಯ ದೃಷ್ಟಿಯ ಒಂದು ಪರಿಣಾಮ. ನಮ್ಮ ಮಕ್ಕಳಿಗೂ ಆ ದಿವ್ಯ ದೃಷ್ಟಿ ಬರುವ ಹಾಗೆ ನಾವೇನಾದರೂ ಪ್ರೇರಣೆ ಕೊಡಬಹುದಾ? ನಮಗೆ ಬಾರದೇ ಇರಬಹುದು, ಅದಕ್ಕೇನು ದುಃಖ ಪಡಬೇಕು ಅಂತಿಲ್ಲ. ಆದರೆ ಅನೇಕರಲ್ಲಿ ಈ ದಿವ್ಯ ದೃಷ್ಟಿ ಅರಳುತ್ತದೆ. ಆ ದಿವ್ಯ ದೃಷ್ಟಿಯನ್ನು ಅರಳಿಸಬೇಕು. ಹಾಗೆ ಅರಳಿಸಿದಾಗ ನನ್ನ ಮನೆ ದೇವಾಲಯ ಆಗ್ತದೆ. ಈ ದೇವಾಲಯ ಆಗಬೇಕಾದ್ರೆ ನಾನು ಹೇಳಿದೆ 3-4 ನಿಮಿಷ ಅಂತ. 3-4 ನಿಮಿಷದಲ್ಲಿ ಮಾಡಬೇಕಾದಂಥದ್ದು ಮೊದಲನೇದು ಆಗ ಹೇಳಿದಾಗ 3 ಓಂಕಾರ. 3 ಓಂಕಾರ ಹೇಳಲಿಕ್ಕೆ 2 ನಿಮಿಷ. ಆಮೇಲೆ ನನ್ನ ಇಷ್ಟ ದೇವರನ್ನು ಕಣ್ಣು ಮುಚ್ಚಿ ಸ್ಮರಣೆ ಮಾಡೋದು. ಇಷ್ಟ ದೇವರು ಯಾರು? ನಾನು ಶಿವನ ಭಕ್ತನಾದರೆ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರ. ನಾನು ವಿಷ್ಣುವಿನ ಭಕ್ತನಾದರೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರ. ಇಲ್ಲದಿದ್ದರೆ ದ್ವಾದಶಾಕ್ಷರಿ ಓಂ ನಮೋ ಭಗವತಿ ವಾಸುದೇವಾಯ. ಇಲ್ಲದಿದ್ದರೆ ತ್ರಯೋದಶಾಕ್ಷರಿ ತಾರಕ ಮಂತ್ರ, ರಾಮ ತಾರಕ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ. ಯಾವುದು ಇದಿಷ್ಟು ಮಂತ್ರಗಳಲ್ಲಿ ಒಂದರಲ್ಲಿ ಒತ್ತಕ್ಷರ ಇಲ್ಲ. ಬಹಳ ಸರಳ, ಯಾರು ಬೇಕಾದ್ರೆ ಹೇಳ್ಬೋದು. ಮತ್ತು ಈ ಒಂದೊಂದು ಮಂತ್ರವನ್ನು ಎಷ್ಟು ಸರ್ತಿ ಹೇಳಬೇಕು? 108 ಸರ್ತಿ ಹೇಳಬೇಕು. ಯಾಕೆ 108? ಯಾಕೆಂದ್ರೆ ಮನೆಗೆ ಹೋಗಿ ಇವತ್ತೇ ನಿಮ್ಮ ಕಂಪ್ಯೂಟರ್ ತೆಗೆದು ಅದರಲ್ಲಿ ಟೈಪ್ ಮಾಡಿ ದ ಗ್ರೇಟ್ನೆಸ್ ಆಫ್ 108 ಅಂತ ನೀವು ಟೈಪ್ ಮಾಡಿದರೆ 108 ಪುಟಗಳು 10 ಪುಟಗಳ ಉತ್ತರ ಸಿಗ್ತದೆ ನಿಮಗೆ. ಅಂಥ ಅದ್ಭುತ ಸಂಖ್ಯೆ 108. ಈ ದೇಶದ ಒಂದು ವಿಶೇಷ ಸಂಖ್ಯೆ ಅದು 108 ಎಂಬುದು. ಅದರ ಹಿಂದೆ ದೈವಿ ಭಾಗ ಉಂಟು. ಹೇಳ್ತಾರೆ ಸೂರ್ಯನ ವ್ಯಾಸ ಎಷ್ಟು ಅಂತ ಕೇಳಿದರೆ, ಸೂರ್ಯನ ವ್ಯಾಸಕ್ಕೆ 108ರಿಂದ ಗುಣಿಸಿದರೆ ಸೂರ್ಯನಿಂದ ಭೂಮಿಗಿರೋ ದೂರ ಸಿಗ್ತದೆ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿಯೇ ಈ 108ರ ಒಂದು ಮಹತ್ವವನ್ನು ಕಂಡಂಥದ್ದು. ಅಂತಹ ಮನೆ ನಮ್ಮದಾಗಬೇಕು. ಹಾಗಾಗಿ ಮೊದಲನೆಯದ್ದು ಮನೆಯೇ ದೇವಾಲಯ. ದೇವಾಲಯ ಮಾಡಬೇಕಾದ ಜವಾಬ್ದಾರಿ. ಎರಡನೆಯದ್ದು ಮನೆಯೇ ಮುಂದರಿಸಿ. ಮನೆಯೇ ಮಂತ್ರಾಲಯ. ನಾನು ಮನೆಯೇ ಅಂತ ಹೇಳಿ ಮನೆಯೇ ಯಾರಾದರೂ ಮೊದಲ ಬಚಾವ್. ನಾನು ಬಿಟ್ಟು ಮನೆಯೇ ಮೊದಲ ಪಾಠಶಾಲೆ.